ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೃದುವಾಗಿರೋ ಇಡ್ಲಿ ಜೊತೆಗೆ ಈ ಥರ ಉಡುಪಿ ಹೋಟೆಲ್ ಸ್ಟೈಲ್ ಬೇಳೆ ಸಾಂಬಾರನ್ನ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ತೊಗರಿ ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಒಂದು 1/4 ಕಪ್ ಆಗುವಷ್ಟು ತೊಗರಿ ಬೇಳೆನ ಒಂದು ಕುಕ್ಕರ್ಗೆ ಸೇರಿಸಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ. ಈಗ ನೋಡಿ, ತೊಗರಿ ಬೇಳೆನ ತೊಳೆದಿದ್ದಾಯಿತು. ನಾನು ಇದಕ್ಕೆ ಅರಿಶಿನದ ಪುಡಿ ಏನೂ ಹಾಕೋದಿಲ್ಲ, ಉಪ್ಪು ಸಹ ಹಾಕೋದಿಲ್ಲ. ಬೇಳೆ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಕುಕ್ಕರ್ಲಿನ ಕ್ಲೋಸ್ ಮಾಡಿ 3 ವಿಜಿಲ್ ತಗೊಳ್ತೀನಿ. ಇವಾಗ ನೋಡಿ 3 ವಿಜಿಲ್ ಆಗಿದೆ, ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರುವಂಥ ಕಟ್ಟನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಈ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ತಗೊಳ್ಬೇಕು. ಕೆಲವರು ಬೇಳೆನ ಬೇಯಿಸೋವಾಗಲೇ ಅರಿಶಿನದ ಪುಡಿ ಎಲ್ಲ ಹಾಕಿಬಿಡ್ತಾರೆ. ಆ ಥರನೂ ಮಾಡ್ಬೋದು, ಬಟ್ ನಾನು ಒಗ್ಗರಣೆ ಜೊತೆಗೆ ಅರಿಶಿನದ ಪುಡಿನ ಹಾಕ್ತೀನಿ, ಅದರಿಂದ ಒಳ್ಳೆ ಕಲರ್ ಬರುತ್ತೆ. ಈಗ ನೋಡಿ, ಬೇಳೆನ ಮ್ಯಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಚಮಚ ಎಣ್ಣೆ ಬಿಸಿ ಆದ ನಂತರ 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ, 2 ಒಣಮೆಣಸಿನ್ಕಾಯಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಕಡ್ಡಿ ಕರಿಬೇವು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪಗಿನೇ ಕಟ್ ಮಾಡ್ಕೊಂಡು ತಗೊಳ್ಬೇಕು. ತುಂಬ ನೈಸಾಗಿ ಕಟ್ ಮಾಡಿದ್ರೆ ಈ ಇಡ್ಲಿ ಸಾಂಬಾರಿಗೆ ಚೆನ್ನಾಗಿರೋದಿಲ್ಲ. ಇದ್ರ ಬದಲು ಸಣ್ಣದು ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ, ಅದನ್ನು ಉಪಯೋಗಿಸಿದ್ರೆ ಇನ್ನೂ ಸೂಪರಾಗಿರುತ್ತೆ. ಈಗ ನೋಡಿ, ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೇ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ 2 ಹುಳಿ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ, 3 ಚಮಚ ಆಗುವಷ್ಟು ಉಡುಪಿ ಸ್ಟೈಲ್ ಸಾಂಬಾರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರ್ ಪೌಡರ್ ರೆಸಿಪಿನ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಬೇಕು ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸಿದ್ದೀನಿ. ನಾನಿಲ್ಲಿ ಖಾರದ ಪುಡಿ ಅಥವಾ ಬೇರೆ ಮಸಾಲೆ ಪುಡಿ ಏನನ್ನು ಕೂಡ ಸೇರಿಸ್ತಾ ಇಲ್ಲ, ಇದರಲ್ಲೇ ಎಲ್ಲ ಇರುತ್ತೆ, ಅಷ್ಟೇ ಸಾಕು. ಒಂದು ವೇಳೆ ಖಾರ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು. ಈಗ ಟೊಮ್ಯಾಟೋನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಆ ಮಸಾಲೆಗಳ ಜೊತೆಗೆ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಟೊಮ್ಯಾಟೊ ಕೂಡ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಕಿವುಚಿ ಆ ರಸನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಟೊಮ್ಯಾಟೊ ಸಾಫ್ಟ್ ಆಗಿದೆ, ಆಯಿಲ್ ಕೂಡ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ಬೇಳೆ ಕಟ್ಟನ್ನು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ, ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಮ್ಮನೇಲಿ ಈ ಇಡ್ಲಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಇಷ್ಟಪಡ್ತಾರೆ, ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಕುದಿಯೋವಾಗ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು 3-4 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಮ್ಮನೇಲಿ ಈ ಥರ ಪ್ಲೇನಾಗೆ ಇಷ್ಟಪಡ್ತಾರೆ. ನಿಮಗೆ ತರಕಾರಿಗಳನ್ನು ಸೇರಿಸಬೇಕು ಅಂದರೆ ಬೇಳೆ ಜೊತೆಗೆ ಅಥವಾ ಸಪ್ರೇಟಾಗಿ ನುಗ್ಗೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಈ ಥರದನ್ನೆಲ್ಲ ಸೇರಿಸಿ ಸಹ ಮಾಡ್ಬೋದು, ಅದು ಕೂಡ ಸೂಪರಾಗಿರುತ್ತೆ. ಇವಾಗ ನೋಡಿ, ಇಡ್ಲಿ ಜೊತೆಗೆ ಸವಿಯೋದಕ್ಕೆ ಸೂಪರಾಗಿರೋ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಉಡುಪಿ ಸ್ಟೈಲ್ ಸಾಂಬಾರ್ ಪೌಡರ್ ಜೊತೆಗೆ ಈ ಸಾಂಬಾರನ್ನು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.